ಶ್ರೀ ಅರುಣ್ ಕುಮಾರ್ ವೇದಿ ವೇದಿಕೆಯಲ್ಲಿ ಬಂದು ಮಾನ್ಯಗಳಿಂದ ನಿಮ್ಮ ಸ್ವೀಕರಿಸಬೇಕು. ಶ್ರೀ ನಾರಾಯಣ ಸ್ವಾಮಿ ಮನಪಾಡಿ ಸ್ಟೇಜ್ ಶ್ರೀ ನಾರಾಯಣ ಸ್ವಾಮಿ ಎಷ್ಟೇ ನಮ್ಮ ಮನಪಾಡಿ ಈಗ ಆ ವಿಶೇಷವಾದ ಒಂದು ಬಹುಮಾನ ಆಸರಿ ಎನ್ ಮೂರ್ತಿ ವೇದಿಕೆಯಲ್ಲಿ ಬಂದು ಮನೆಯ ಕಡೆಯಿಂದ ಬಹುಮಾನವನ್ನು ಸ್ವೀಕರಿಸಬೇಕು. ಆಸರಿ ಎನ್ ಮೂರ್ತಿ ಇಲ್ಲಿಗೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಮಂಜುನಾಥ್ ಅವರು ಈ ಒಂದು ತರಬೇತಿಯ ವಿಶೇಷತೆಯನ್ನು ಮತ್ತು ತರಬೇತಿ ಪಡೆದ ನೀವುಗಳು ಯಾವ ರೀತಿ ಜವಾಬ್ದಾರಿಯಿಂದ ಈ ಬಂದೂಕನ್ನ ಅಥವಾ ಪಿಸ್ತೂಲನ್ನ ಅಥವಾ ರೈಫಲನ್ನ ಅದನ್ನು ಉಪಯೋಗಿಸಬೇಕು ಅನ್ನೋ ವಿಧಾನ ಕೂಡ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದಾರೆ. ಕಳೆದ ವರ್ಷ ಕೂಡ ನಾನು ಇದೇ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆದರೂ ಬಹುಶಃ ಇಷ್ಟೇ ಜನ ಇರುವಂತ ಅನ್ಕೊಂಡಿದ್ದೀನಿ, 156 ನಾಗರಿಕರು ಕೋಲಾರ ಜಿಲ್ಲೆಯವರು ತಮ್ಮ ಆತ್ಮರಕ್ಷಣೆಗಾಗಿ ಮತ್ತು ತಮ್ಮ ಬೆಳೆಯ ರಕ್ಷಣೆಗಾಗಿ ಏನು ಈಗ ಬಂದೂಕ ತರಬೇತಿಯನ್ನು ಪಡೆದಿದ್ದೀರಿ, ನೀವೆಲ್ಲರೂ ಒಂದು ರೀತಿಯಲ್ಲಿ ಈಗ ಎಂಪವರ್ ಆಗಿದೆ. ಈ ಯೋಜನೆ ಸರಸ ಆಡಬಾರದು ಅಂದ್ರೆ ಬಂದೂಕ ಅಂದ್ರೆ ವ್ಯಕ್ತಿ ಕಡೆ ನಾವು ನಮ್ಮ ಜೀವನ ಹೇಗೆ ರಕ್ಷಣೆ ಮಾಡಬೇಕು, ಹಾಗೆ ಬಂದೂಕವನ್ನು ಕೂಡ ಬಹಳ ಕೇರ್ಫುಲ್ ಆಗಿ ಪರಿಣಾಮಕಾರಿಯಾಗಿ ವಿಶೇಷವಾದ ಮುತುವರ್ಜಿ ವಹಿಸಿ ರಕ್ಷಣೆ ಮಾಡಬೇಕಾಗಿದೆ. ಅಂಡ್ ಈಗಾಗಲೇ ನಿಮಗೆ 7 ದಿನಗಳ ಒಂದು ಥಿಯರಿಟಿಕಲ್ ಟ್ರೈನಿಂಗು ಪ್ರತಿಯೊಬ್ಬರು ಕೂಡ ಟೈಮ್ ಮಾಡೋದೆಲ್ಲ ಕೂಡ ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಕ್ರೈಸಿಸ್ ನ ಮ್ಯಾನೇಜ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬಿ ಸೈಕಲಾಜಿಕಲಿ ಮೆಂಟಲಿ ವೆರಿ ವೆರಿ ಅಲರ್ಟ್ ಅಂಡ್ ವೆರಿ ಸ್ಟ್ರಾಂಗ್. ನಮ್ಮ ಕೈ ಬಂದೂಕ ಇದ್ರು
ಆಸೀನರಾಗಿರ್ತಕ್ಕಂಥ ಮಾನ್ಯ ಡಿ ಸಿ ಸರ್ ಅವರು, ಹಾಗೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಎಸ್ ಕೆ ಆಗಿರ್ತಕ್ಕಂಥ ಶ್ರೀಮತಿ ಕನಿಕಾ ಮೇಡಮ್ IPS ಅವರೇ, ನನ್ನ ಹಿರಿಯ ಮತ್ತು ಕಿರಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ CRPC ನಾಗರಿಕ ಬಂಧುತ್ವ ತರಬೇತಿ ಶಿಬಿರದ ಶಿಬಿರಾರ್ಥಿಗಳು, ಬಂಧುತ್ವ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಮೇಡಮ್, ಈ ಶಿಬಿರದಲ್ಲಿ 159 ಜನ ಅರ್ಜಿ ಸಲ್ಲಿಸಿದ್ರು ಮೇಡಮ್. ಅದರಲ್ಲಿ 3 ಜನ ಕೋರ್ಸಿಗೆ ಆಗಲಿ ಅಥವಾ ಟ್ರೈನಿಂಗಿಗೆ ಬಂದಿರಲಿಲ್ಲ ಮೇಡಮ್. ಈಗ 156 ಜನಕ್ಕೆ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದೇವೆ. ಈ 156 ಜನದಲ್ಲಿ ಬಹುಶಃ 40ರಿಂದ 50% ಮೇಡಮ್ ಎಲ್ಲರೂ ಅವರ ತಂದೆ ಅಥವಾ ಅವರ ತಾತಂದು ಕಾರ್ಪೊರೇಷನ್ಗೆ ರೈತರಿದ್ದಾರೆ. Physical fitness is a matter of